ಯಾಕಂದ್ರೆ ನಿಮಗೆ ಗೆಲ್ಲಿಸಿ ಶಾಸಕನಾಗಿ ಮಾಡ್ತಾರಲ್ಲ, ನಿಮಗಾಗ ಅಹಮ್ಮ ಮೈಗೆ ಬರುತ್ತೆ, ನಿಮಗೆ ತಲೆಗಳಿಗೆ 2 ಕೊಂಬು ಬರುತ್ತೆ. ಎರಡು ಸಲ ಶಾಸಕ ಸ್ಥಾನ ಗೆದ್ರೆ ಮುಗಿಯುತ್ತೆ. ನಾನು ಮಿನಿಸ್ಟರ್ ರೀ, ನನ್ನ ಹಿಂದೆ ಅಷ್ಟು ಜನ ಇದ್ದಾರೆ, ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ, ಒಬ್ರನ್ನೊಬ್ರ ಬ್ಲ್ಯಾಕ್ ಮೇಲ್ ಮಾಡ್ಕೊಂತ ಮಿನಿಸ್ಟರ್ಗೆ ತಗೊಳ್ಳೋದು, 2-3 ವರ್ಷದಲ್ಲಿ ಕೋಟಿ ಕೋಟಿ ಗಳಿಸ್ಕೊಳ್ಳೋದು, ಐಷಾರಾಮಿ ಮನೆಗಳನ್ನ ಕಟ್ಟಿಸ್ಕೊಳ್ಳೋದು, ಫಾರಿನ್ಗೆ ಹೋಗೋದು, ಸೆಟ್ಲ್ ಆಗೋದು, ಇದನ್ನ ಕಲ್ತಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪ್ರಜ್ಞಾವಂತ ಮತದಾರರಾದ ಕನ್ನಡಿಗರೇ, ಯಾವತ್ತೂ ಕೂಡ ಯಾವುದೇ ರಾಜಕೀಯ ಪಕ್ಷದ ನಾಯಕನ ಮೇಲೆ ಭರವಸೆ ಮಾಡಬೇಡಿ. ಯಾಕಂದ್ರೆ ಆತ ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ದಾನೆ ಹೊರತು ಸಮಾಜ ಸೇವೆ ಮಾಡ್ಲಿಕ್ಕಲ್ಲ. ಯಾಕಂದ್ರೆ ರಾಜಕಾರಣಿ ಆದವನು ಇವತ್ತು ಬಿಜೆಪಿ ಇರ್ತಾನೆ, ನಾಳೆ ಕಾಂಗ್ರೆಸ್ ಬರ್ತಾನೆ, ನಾಳೆ ಕಾಂಗ್ರೆಸ್ ಅಲ್ಲಿ ಇದ್ದವ ಇವತ್ತು ಬಿಜೆಪಿ ಬರ್ತಾನೆ. ಯಾಕಂದ್ರೆ ಆತನಿಗೆ ಆತನ ಬೆಳವಣಿಗೆ ಮುಖ್ಯವಾಗಿರುತ್ತೆ ವಿನಃ ನಿಮ್ಮ ಮನೆ, ನಿಮ್ಮ ಸಹೋದರರ ಬೆಳವಣಿಗೆ, ನಿಮ್ಮ ಕುಟುಂಬದ ಬೆಳವಣಿಗೆ, ನಿಮ್ಮ ಕ್ಷೇತ್ರದ ಬೆಳವಣಿಗೆ ಆತನಿಗೆ ಬೇಕೇ ಆಗಿಲ್ಲ.